ಒಂಚೂರು ನಮ್ಗೆ ಅದು ರಿಗ್ರೆಸಿವ್ ಅಥವಾ ಹಳೆ ಸ್ಟೈಲು ಅಂತ ಅನ್ಸಿದ್ರು ಕೂಡ ತುಂಬಾ ಹೆಣ್ಣು ಮಕ್ಕಳಿಗೆ ಕನೆಕ್ಟ್ ಆಗುವ. ಹಂಸಲೇಖ ಅವ್ರಿಗೆ ಆಕ್ಚುಲಿ ರಾಜ್ಕುಮಾರ್ಗೆ ನ್ಯಾಷನಲ್ ಅವಾರ್ಡ್ ಕೊಡ್ಸ್ಬೇಕಂತ ತುಂಬಾ ಆಸೆ ಇದೆ. ಅಂದ್ರೆ ತುಂಬಾ ಸಲ ಕಷ್ಟಪಟ್ರು ಅವರು, ಬಟ್ ಸೆಕೆಂಡ್ ಅವಾರ್ಡ್ ಬರ್ಲಿಲ್ಲ. ಅದೊಂದು ಅವ್ರಿಗೆ ನೋವಿದೆ ಅಂತ ನನಗೆ ಲಾಸ್ಟ್ ಟೈಮ್ ಯಾವಾಗ ಅವ್ರು ಮೀಟ್ ಮಾಡಿದಾಗ ಹೇಳ್ತಾ ಇದ್ರು. ಕಹಿಯನ್ನೆಲ್ಲ ಸವಿಯುವುದನ್ನು ಕಲಿಸುವುದೇ ಪ್ರೀತಿ, ಕೋರೆಗಳನ್ನು ಮೋರೆಗಳನ್ನು ಮನ್ನಿಸಿ ಮುದ್ದಿಸಿ ಎಲ್ಲಾ ಸುಂದರವೆಂದು ನೋಡೋ ಒಳಗನೆ ಪ್ರೀತಿ. ಹಂಸಲೇಖ ಅವ್ರಿಗೆ ತಾಯಿನ ಕಳ್ಕೊಂಡಿರೋ ನೋವು ಇನ್ನೂ ಅವರು ಮರೆಯಕ್ಕಾಗಿಲ್ಲ. ಅಂದ್ರೆ ಚೈತ್ರದ ಪ್ರೇಮಾಂಜಲಿ ಒಂದು ಸಾಂಗ್ ಬರುತ್ತೆ ಸರ್, ಇದೆ ನೀವು ಅವಾಗಲೇ ಹೇಳಿದ್ರಿ ಹಂಸಲೇಖ ಅಂಡ್ ರಾಜ್ಕುಮಾರ್ ಕಾಂಬಿನೇಷನ್ ಸೂಪರ್ ಅಮೇಸಿಂಗ್ ಸಾಂಗ್ಸ್ ಇದೆ. ಐ ಥಿಂಕ್ ಬಾಳುವಂತ ಹೂವೆ ಅಂತೂ ನಾನು ಯಾವಾಗ್ಲೂ ನೆನ್ಪು ಮಾಡ್ಕೋಬೇಕಾಗತ್ತೆ. ಬಾಳುವಂತ ಹೂವೆ ಬಾಳುವ ಆಸೆ ಯಾಕೆ, ಬಾಳುವಂತ ಕೋಗಿಲೆ ಅಂದ್ರೆ ಅದೊಂದು ಮೋಟಿವೇಶನ್ ಸಾಂಗ್ ಆಗಿ, ಅಂದ್ರೆ ಇಡೀ ಸಿನಿಮಾದ ಹಾಡ್ ಇದೆಯಲ್ಲ ಅದು, ಅಂದ್ರೆ ಇಡೀ ನಿಮ್ಗೆ ಆಕಸ್ಮಿಕ ಸಿನಿಮಾ ನೋಡಿದ್ರೆ ಅದರಲ್ಲಿ ಒಂದು ಇವ್ರದ್ದು ಮಾಧವಿ ಚೇಂಜ್ ಓವರ್ ಬರುತ್ತೆ ಅಂಡ್ ಅಡಿಕ್ಷನ್ ಇನ್ನ ಒಂದು ಪಾರ್ಟ್ ಬರುತ್ತೆ. ಅದು ಸುಮ್ಮನೆ ಯೋಚನೆ ಮಾಡಿದ್ರೆ ಆ ಮೂಮೆಂಟ್ ಅಲ್ಲಿ ಅಡಿಕ್ಷನ್ ಒಂದು ಸೋಷಿಯಲ್ ಪಿಡುಗಾಗಿತ್ತು. ಅಂದ್ರೆ ಡಿಪ್ರೆಷನ್, ಸಾಯೋದು ಅಂದ್ರೆ ಅದೆಲ್ಲ ಅವಾಗಿನ ಅಂದ್ರೆ ಇವತ್ತಿಗೂ ತುಂಬಾ ಹೊಸದು ಅಂತ ಅನ್ಸುತ್ತೆ. ಯಾಕಂದ್ರೆ ಅದು ಆತರ ಒಂದು ಡಿಪ್ರೆಸ್ಡ್ ಇರೋರಿಗೆ ಬಹಳ ಚೆನ್ನಾಗಿರುವ ಒಂದು ಮೋಟಿವೇಶನ್ ಸಾಂಗ್ ಆಗಿ ಅದನ್ನ ಬರೆದ್ರು. ಅಣ್ಣವ್ರು ಹಂಗೆ ಹಾಡಿದ್ರು. ಅಂದ್ರೆ ಒಟ್ಟು ಆ ಹಾಡಿದ್ಯಲ್ಲ ಇಡೀ ಸಿನಿಮಾದಲ್ಲಿ ಒಂದು ಬೇರೆ ಲೆವೆಲ್ಗೆ ಅದನ್ನ ತಗೊಂಡು ಹೋಗುತ್ತೆ. ಹಂಗಾಗಿ ನಿಮ್ಗೆ ಆ ಲಿರಿಕ್ಸ್ ಹಂಗೆ ಇದೆ. ನೀವು ಅವತ್ತು ಅವಾಗ ಈ ಭೂಮಿ ಬಣ್ಣದ ಬುಗುರಿ ಮಾತಾಡಿದ್ರಲ್ವಾ, ಹಂಗೆ ಇವತ್ತಿಗೂ ನಾವು ಬಾಳುವಂತ ಹೂವೆಯನ್ನ ಮಾತಾಡ್ತೀವಿ. ಅದರಲ್ಲಿ ಬಾಳ ಕಡಲಿನ ಭರವಸೆಗಳು ಬೇಕು, ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು, ಆಮೇಲೆ ದೇಹನ ದಂಡಿಸಬಾರ್ದು. ಹೌದೌದು, ಮೂಕ ಮುಗ್ಧ ದೇಹವ ದಂಡಿಸುವುದು ನೀನ್ ಮಾಡಿದ ಮನಸ್ಸಿಗೋಸ್ಕರ ನೀನ್ ದೇಹ ಯಾಕೆ ಶಿಕ್ಷೆ ಅಂತ. ಆಮೇಲೆ ಇದೇ ಸಾಂಗ್ಗೆ ಆಕ್ಚುಲಿ ಸಾಂಗ್ ಬರ್ದಾದ್ಮೇಲೆ ಅಂದ್ರೆ ಎಷ್ಟು ನಿಜನ ಸತ್ಯನೋ ಗೊತ್ತಿಲ್ಲ, ಅಂದ್ರೆ ಸುಳ್ಳು ಗೊತ್ತಿಲ್ಲ. ಈ ಸಾಂಗ್ ಬರ್ದಾದ್ಮೇಲೆ ಹಂಸಲೇಖ ಅವ್ರಿಗೆ ದಿನಾನು ಒಂದಷ್ಟು ಲೆಟರ್ಗಳು ಬರ್ತಿತ್ತಂತೆ. ನಾವು ಈ ತರ ಅಡಿಕ್ಷನ್ ಆಗಿ ಸಹಾಯಕ್ಕೆ ಹೋಗ್ತಿದ್ವಿ, ಅನ್ನೋರು ಈ ಹಾಡು ಸಾಂಗ್ ಮಂದಿ ಕೇಳಿ ನಮ್ಗೆ ಮತ್ತೆ ಬದುಕ್ಬೇಕಂತ ಹೇಳಿ ಬದುಕಿದ್ವಿ ಅಂತ ಆಲ್ಮೋಸ್ಟ್ ಒಂದು 13,000-14,000 ಏನೋ ಲೆಟರ್ಗಳು ಹಂಸಲೇಖ ಮತ್ತೆ ಅಣ್ಣವ್ರಿಗೆ ಇಬ್ರಿಗೂ ಬಂದಿತ್ತಂತೆ. ದಿಸ್ ಇಸ್ ದ ರೀಸನ್ ವೈ ವಿ ಟೆಲ್ ಕನ್ನಡ ಚಲನಚಿತ್ರ ಸಾಹಿತಿಗಳು ಇನ್ಫ್ಲೂಯೆನ್ಸ್ ಮಾಸ್ ಆಡಿಯನ್ಸ್. ಇದು ಮಿಕ್ಕಿದ ಯಾವುದೇ ಕವಿಗಳಾದ ಕೇಳಿ ನೀವು ಅದನ್ನ ಡೈಸೆಕ್ಟ್ ಮಾಡ್ಬಿಟ್ಟು ಇದ್ರ ಶುರು ಮಾಡುವಾಗ ಅದನ್ನೇ ಮಾತಾಡಿದ್ರಲ್ಲ. ಅಂದ್ರೆ ಒಂಥರ ಟೆಕ್ಸ್ಟ್ ಬುಕ್ ಅಲ್ಲಿ ಕೃತಿ ಕಾವ್ಯ ಪರಿಚಯ ಓದ್ತಿದ್ವಿ ಬಿಟ್ರೆ ನಮ್ಗೆ ಹಾಡುವಂತಾಗಿ ಜನರ ಹಾಡುವಂತಾಗಿದ್ದು ಸಿನಿಮಾ ಹಾಡುಗಳಿಂದ. ಸೊ ಆ ಸಿನಿಮಾ ಹಾಡುಗಳು ಏನ್ ಮಾಡ್ತವೆ ಅನ್ನೋದಕ್ಕೆ ಒಂದು ಅಕ್ಷರಗಳು ಉಳಿಯುತ್ತೆ. ಇದೇ ಸೇಮ್ ಐ ಥಿಂಕ್ ಸಿದ್ಧಲಿಂಗಯ್ಯನವರ ಬಂಗಾರದ ಮನುಷ್ಯದ ಕೈಯಲ್ಲ ಆಗದು ಎಂದು ಕೈ ಕಟ್ಟಿ ಕುಡಿದರೆ ಸಾಗದು ಕೆಲಸ ಕಳೆಗುಂದಿದ್ದಾರೆ ಶಿಲ್ಪಿ ಆಗುತ್ತಿದ್ದೆ ಕರುನಾಡು ಅದು ಇರ್ಬೋದು. ಆಮೇಲೆ ಆತರ ಎಷ್ಟೊಂದು ಸಾಂಗ್ಸ್ ನ ಬರೆದಿದ್ದಾರೆ. ಆಮೇಲೆ ಇನ್ನೊಂದು ಅಂದ್ರೆ ಇದೊಂಥರ ಕಾಂಟ್ರಾಸ್ಟ್ ತರ, ಅಂದ್ರೆ ಎರಡು ಕನಸಲ್ಲಿ ರಾಜ್ಕುಮಾರ್ ಇದ್ರ ಆಪೋಸಿಟ್ ತರ ಒಂದು ಹಾಡಿದೆಯಲ್ಲ, ಅಲ್ಲ ಬಾಡಿ ಹೋದಿಂದ, ಅದ್ರಲ್ಲಿ ಅಂದ್ರೆ ಮೋಟಿವೇಶನ್ ಇಲ್ಲ, ಅಂದ್ರೆ ಫುಲ್ ಡಿಪ್ರೆಷನ್ ಸಾಂಗ್ ಅದು. ಆದ್ರೆ ಹೆಂಗೆ ಹೋದ್ರು ನೀನ್ ಕಡಲಿಗೆ ಹೋಗಿ ಬೀಳ್ಬಿಡ್ತಿ ಅಂತ. ಅದೇ ರಾಜ್ಕುಮಾರ್ ಇಲ್ಲಿ ಓಲ್ಡರ್ ರಾಜ್ಕುಮಾರ್ಗೆನೆ ಮೋಟಿವೇಶನ್ ಕೊಡ್ತಾರೆ. ಅದು ಪ್ರಾಬ್ಲಿ ದ ರಿಕ್ವೈರ್ಮೆಂಟ್ ಆಫ್ ಅದೇ ಸಿನಿಮಾ ಇದ್ದಿದ್ದು. ಆದ್ರೆ ಒಂದ್ ಬರೀ ಹಾಡು ಇಡೀ ಅಂದ್ರೆ ಸೊಸೈಟಿ ಹಾಡಾಗ್ಬಿಡತ್ತಲ್ಲ ಕೆಲವೊಂದ್ಸಲ. ರಣರಂಗ ನಮ್ಗೆ ತಾನೆ ದೇಹಿ ಎಂದು ಮಗ ಎತ್ತಬೇಡ ಲೈನ್ಸ್ ಅಂದ್ರೆ ದೇಹಿ ಎನ್ನುವಾಗ ಅಂದ್ರೆ ಭಿಕ್ಷೆ ಬೇಡ್ಬೇಕಂದ್ರೆ ನಿದ್ದೆ ಮಾಡ್ಬೇಕಂದ್ರೆ ಕತ್ತಿ ಎತ್ತಬೇಡ ಅಂತ. ಅಂದ್ರೆ ನೀನು ಅಸಹಾಯಕರ ಮೇಲೆ ಯುದ್ಧ ಮಾಡಕ್ ಹೋಗ್ಬೇಡ, ಆತರ ಇದೆ. ಅಂದ್ರೆ ಅವ್ರಿಗೆ ಕೊಡಂದ್ರೆ ರಣರಂಗನೇ ಇರ್ಬೋದು ಇದು, ಬಟ್ ರಣರಂಗದಲ್ಲೂ ನೀನು ಆಗಿದ್ರು ಕೂಡ ಅಸಹಾಯಕರ ಮೇಲೆ ಆರ್ಟ್ ಆಫ್ ವಾರ್ ಇದು. ಅಂದ್ರೆ ಭೂಮಿಳಿ ಹುಟ್ಟಿ ಬಂದರೆ ಆರುಣವ ಕಟ್ಟಬೇಡವೇ, ಅನ್ಯಾಯ ಗೆಲ್ಲುತ್ತಿದ್ದರೆ ಸಿಡಿದೆದ್ದು ನಿಲ್ಲಬೇಡವೇ, ಇಲ್ಲಿ ದಾನವರ ಅಟ್ಟಹಾಸವಿದೆ, ಇಲ್ಲಿ ಮಾನವರ ಸುಟ್ಟ ಗಾಯ ಮೀನಿಂಗ್ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಮಾನವರ ಅಂದ್ರೆ ಇನ್ನೊಂದ್ಸರಿ ಲಿರಿಕ್ಸ್ ಲೈನ್ ಮಾಡ್ತಾ ಭಾವಾರ್ಥ ಹೇಳಿ. ಓವರ್ ಆಲ್ ಭಾವಾರ್ಥ ಅಂದ್ರೆ ನೀನ್ ಸೈನಿಕನಾಗಿರೋ ಅಂದ್ರೆ ಈ ಜಗತ್ ಇಷ್ಟೊಂದು ಕೆಟ್ಟೋಗಿದ್ರು ನೀನೊಂದು ಮೋರಲ್ಸ್ನೆಲ್ಲ ಬಿಟ್ಕೊಟ್ಟಿಲ್ದೆ ಎದ್ದು ಬಾ ಅಂತ ಬರೆಯೋದು. ಇದೇ ಸೇಮ್
ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಸೇಮ್ ಹಂಸಲೇಖ ಅಮೇಸಿಂಗ್ ಸಾಂಗ್. ಸಾಯೋದ್ಯಾಕೆನಲ್ಲೂ he has written lyrics like ಬರೀ ಬೆತ್ತಲೆ ಜನರ ನಡುವೆ ಬಟ್ಟೆ ತೊಟ್ಟರೆ ಬಣ್ಣನೇ ಇಲ್ಲ. ಅಂದ್ರೆ ನೀವು ನಿಮಗೆ ಯಾವಾಗ ಇದು ನಾಚಿಕೆ ಅಂತ ಅನ್ಸುತ್ತೆ ಅಂದ್ರೆ ಯಾವಾಗ ಎಲ್ಲಾರು ಬಟ್ಟೆ ಹಾಕೊಂಡಿದ್ರೆ ನೀವು ಬಟ್ಟೆ ಹಾಕೊಂಡಿಲ್ಲ ನಾಚಿಕೆ ಅನ್ಸುತ್ತೆ. ಪ್ರಪಂಚನೇ ಬೆತ್ತಲಾಗಿದ್ದಾಗ ನಾನು ಸೊ ಇದು ಅಂದ್ರೆ ಇದು ಬರೀ ಡ್ರೆಸ್ ವಿಚಾರ ಅಂದ್ರೆ ಪ್ರಪಂಚದಲ್ಲಿ ನಿಮ್ ಫ್ರೆಂಡ್ಸ್ ಎಲ್ಲರೂ ಕಳ್ರೆ ಅಂದಾಗ ಕಳ್ಳನ್ ಏನ್ ಡಿಫ್ರೆನ್ಸ್ ಅನ್ಸಲ್ಲ. ಎಲ್ಲರೂ ಒಳ್ಳೆಯವರಾಗಿದ್ದಾಗ ಅವನೊಬ್ಬ ಕೆಟ್ಟವನಾಗಿದ್ದಾಗ ಗಿಲ್ಟ್ ಇರುತ್ತೆ. ಸೊ ಎಷ್ಟು ಒಳ ಅರ್ಥದಲ್ಲಿ ವಾಟ್ ಈಸ್ ಗಿವನ್ ಅಂಡ್ ಎಂಟೈರ್ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಇಟ್ ಸೆಲ್ಫ್ ಇಸ್ ಅ ಮೋಟಿವೇಶನ್ ಸಾಂಗ್. ಅದ್ರಲ್ಲಿ ಇನ್ನೊಂದು ಲೈನ್ ಬರುತ್ತೆ, ಮಾನವರೆಲ್ಲ ದಾನವರಾಗಿ ಪ್ರತಿದಿನವೂ ಅದೇನೋ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಒಳ್ಳೆಯತನವು ಆಕಳಿಸಿದರೆ ಧರ್ಮವೇ ಸೆರೆಮನೆಗೆ, ಕೆಟ್ಟ ಕಾವಲುಗಾರನೇ ಸೆರೆಮನೆಗೆ ಏನೋ ಬರುತ್ತೆ. ಏನ್ ಚೆನ್ನಾಗಿದೆ ಮುಂದಿನ ಸಾಲು ಅಂದ್ರೆ ತೂಕಡಿಸಿದರೆ ಅಂತ ಬರುತ್ತೆ. ಅಂದ್ರೆ ಕೆಟ್ಟ ಅಂದ್ರೆ ಏನೋ ತೂಕಡಿಸಿದರೆ ಒಂದ್ ಸ್ವಲ್ಪ ಎಚ್ಚರ ತಪ್ಪಿದ್ರು ಸಹ ಧರ್ಮನು ಸೆರೆಮನೆಗೆ ಹೋಗ್ಬಿಡುತ್ತೆ ಅಂತ. ದಟ್ ಈಸ್ ಅಮೇಸಿಂಗ್ ಟ್ಯಾಲೆಂಟ್ ಆಫ್ ಹಂಸಲೇಖ. ಅಂಡ್ ಅದರಲ್ಲಿ ಆ ಸಾಂಗ್ ಲೈನ್ ಸ್ಟಾರ್ಟಿಂಗ್ ಸರ್, ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸೋಕೆ, ಅಳೋದ್ಯಾಕೆ ನಗೋದಕ್ಕೆ, ಹೇಗಾದ್ರೂ ನೋವನ್ನು ಮರೆಯೋಕೆ. ನೀವು ಅತ್ರು ಸಹ ನೋವನ್ನು ಮರಿಬೇಕು, ನಕ್ಕದ್ರು ಸಹ ನೋವನ್ನು ಮರಿಬೇಕು. ಸೊ ಹೆಂಗೋ ನೋವನ್ನು ಮರೀರಿ, ಅದಾರು ಮರೀರಿ, ನಕ್ಬಿಟ್ಟರು ಮರೀರಿ, ಬಟ್ ಮರ್ಯಾದೆ ಇಂಪಾರ್ಟೆಂಟ್ ಅಂತ. ಸೊ ಇಮ್ಯಾಜಿನ್ ಅವ್ರು ಎಷ್ಟು, ನಾವ್ ಇವಾಗ ಥೆರಪಿ ಸೆಷನ್ಗೆಲ್ಲ ಹೋಗೋದನ್ನ ಇವರು 2-3 ಲೈನಲ್ಲೇ ನಮಗೆ ಮುಗಿಸ್ಕೊಟ್ಟಿದ್ದಾರೆ. ದಟ್ ವಿಚ್ ವಿ ಕ್ಯಾನ್ ಸಿ ಇದೆಲ್ಲ. ಅಂಡ್ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಇನ್ನೆರಡು ಸಾಂಗ್ ತುಂಬಾ ಫೇವರೇಟ್. ಯಾವ್ದು ಅಂತಂದ್ರೆ ತಾಯಿ, ರಾಜ್ಕುಮಾರ್ ಮತ್ತು ಹೂ ಅನ್ನೋ ಸಿನಿಮಾದ ಹೂ ಹಣ್ಣು ಸಿನಿಮಾದ್ದು ಹಾಡು, ಹೆತ್ತ ಲಾಲಿ ಹಾಡೋ ಭೂಮಿ ತಾಯಿಗೆ, ಹೆತ್ತ ತಾಯಿಗೆ ಲಾಲಿ ಹಾಡೋ ಎತ್ತ ತಾಯಿಗೆ, ಭೂಮಿ ಭಾರ, ಎರವಳು ತಾಯಿ ನೋವ, ತ್ಯಾಗಮಯಿ ತಾಯಿ. ಅದೊಂದು ಹಾಡು. ಅದ್ರಲ್ಲಿ ಇನ್ನೊಂದು ಲೈನ್ ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ಯಾರಾ. ಈ ಯುಗ ನರ ಬಳಿಯುಗ, ಹೌದು, ಸ್ವಾರ್ಥಕ್ಕೆ ಅಂತ ಏನೋ ಬರುತ್ತೆ, ಸ್ವಾರ್ಥಕ್ಕೆ ಬಲಿ ಕೊಡೋ ಯುಗ. ಅದೇ ನೆಕ್ಸ್ಟ್ ಲೈನ್, ಒಬ್ಬ ತಾಯಿಯೇ ತನ್ನ ತಾಯಿಗೆ ವಿಷ ಕೊಡೋ ಯುಗ. ಅಂದ್ರೆ ತನ್ನ ಮಗಳೇ ಅವ್ರ ಅಮ್ಮಂಗೆ ವಿಷ ಆಗ್ತಿರ್ತಾಳೆ ಆ ಸಿನಿಮಾದಲ್ಲಿ. ಸುಮ್ನೆ ಹೇಳಕ್ ನೋಡಿದ್ರೆ ಇವತ್ತು ಅಂದ್ರೆ ಜಗತ್ ಎಷ್ಟು ಬದಲಾಗಿದೆ ಅಂತ ಹೇಳೋದಕ್ಕೆ, ಅಂದ್ರೆ ಹಾಳಾಗಿದೆ ಅಂತ ಹೇಳೋದಕ್ಕೆ, ಒಬ್ಬ ತಾಯಿಯೇ ತನ್ನ ಮಗುವಿಗೆ ವಿಷ ಉಣಿಸೋ ಯುಗ ಅಂತ ಬರ್ದಿದ್ದಾರೆ. ಅಂದ್ರೆ ಎಲ್ಲಾ ರಿಯಾಲಿಟಿಗಳನ್ನು ಅಲ್ಲಿ ತಂದಿದ್ದಾರೆ. ಆಮೇಲೆ ಇನ್ನೊಂದು ರಾಜ್ಕುಮಾರ್ ಅಥವಾ ವಿರುದ್ಧ ಹಾಡು, ತಂದೆ ಕೊಡಿಸೋ ಸೀರೆ. ಅಂದ್ರೆ ಒಂಚೂರು ನಮ್ಗೆ ಅದು ರಿಗ್ರೆಸಿವ್ ಅಥವಾ ಹಳೆ ಸ್ಟೈಲು ಅಂತ ಅನ್ಸಿದ್ರು ಕೂಡ ತುಂಬಾ ಹೆಣ್ಣು ಮಕ್ಕಳಿಗೆ ಕನೆಕ್ಟ್ ಆಗುವ. ನಿನ್ನೆ ಬೇರೆ ಯಾವ್ದು ಬೇಡ, ನಿನ್ನೆ ಒಂದು ಯಾವ್ದೋ ವಿಡಿಯೋ ನೋಡ್ತಾ ಇದ್ದೆ, ಯಾವ್ದೋ ಒಂದು ಸೀರೆ ಮೇಳ ನಡೀತಾ ಇತ್ತು. ಅಲ್ಲಿ ಶುಭಾ ಪುಂಜ ಮತ್ತು ದರ್ಶನ್ ಅವ್ರ ತಾಯಿ ಅವ್ರು ಬಂದಿದ್ರು ಫಂಕ್ಷನ್ ಅಲ್ಲಿ. ಅವ್ರೆಲ್ಲ ಹೇಳ್ತಾ ಇದ್ರು, ಯಾರ್ಯಾರೋ ಸೀರೆ ಕೊಡ್ಸಿದ್ರೆ ಏನಾಗಲ್ಲಪ್ಪ, ಗಂಡ ಕೊಡಿಸ್ಬೇಕು ಸೀರೆ, ಗಂಡ ಒಂದ್ ಸಾಮಾನ್ಯ ಸೀರೆ ತಗೊಂಡೋಗ್ ಕೊಟ್ರು ಇದಾಗತ್ತೆ ಅಂತ ಅವ್ರು ಹೇಳ್ತಿದ್ರು. ಅಂದ್ರೆ ಅವ್ರು ಹೇಳಿದಾಗ ನೋಡಿ ಆ ಸಾಂಗ್ ಎಷ್ಟು ರಿಲೆವೆಂಟ್ ಆಗೋಯ್ತು. ಅಂದ್ರೆ ಕೊನೆಗೂ ಅದ್ರಲ್ಲಿ ಏನ್ ಬರುತ್ತೆ ಅಂದ್ರೆ ಎಲ್ಲಾ ಕೊಡ್ಸೋ ಸೀರೆಗಳು ಗಂಡ ಕುಂಕುಮ ಇರುವವರೆಗೆ. ನಾವು ನೋಡಿ ಅಂದ್ರೆ ನಾವು ಸೌಭಾಗ್ಯ ಸತ್ತ ಮೇಲೆ ಸೀರೆಯನ್ನ ಮುಚ್ಚಿ, ಅಂದ್ರೆ ಊರ್ ಕಡೆ ಇವತ್ತಿಗೂ ಗಂಡ ಸತ್ತ ಅಂದ್ರೆ ಗಂಡ ಸೀರೆಯನ್ನ, ಅಂದ್ರೆ ಗಂಡ ಕೊಡ್ಸೋ ಸೀರೆಯನ್ನ ಮುಚ್ಚಿ ಮಣ್ಣು ಮಾಡೋದು ಒಂದು ಸಂಪ್ರದಾಯ ಇದೆಯಲ್ಲ, ಅದನ್ನ ಎಷ್ಟು ಚೆನ್ನಾಗಿ ಹಂಸಲೇಖ ತಂದಿದ್ದಾರೆ. ಅಂಡ್ ಅದು ಇವತ್ತಿಗೂ ಹೆಣ್ಮಕ್ಳ ಸಾಂಗ್ ಆಗಿ ಅಣ್ಣೂರ್ ವಾಯ್ಸ್ ಅಲ್ಲಿ ಅದು ಉಳ್ಕೊಂಡಿದೆಯಲ್ಲ, ಅದು ಸೂಪರ್. ಐ ಥಿಂಕ್ ಯಾರು ಎಪಿಸೋಡ್ ನೋಡ್ಲಿಲ್ಲ ಅಂದ್ರೆ ಬರೀ ಇದನ್ನ ಮಾತ್ರ ಕಟ್ ಮಾಡಿ ರೀಲ್ಸ್ ಆಗಿ ಹಾಕ್ಬಿಟ್ಟು ಯಾವ್ದಾದ್ರು ಸೀರೆ ಸೀರೆ. ಬಟ್ ಇಟ್ಸ್ ಆಕ್ಚುಲಿ ನೈಸ್. ಹಂಸಲೇಖ ಅವ್ರದ್ದು ಲೈನ್ಸ್ ಇದರದೆಲ್ಲ ಯೂಸ್ ಮಾಡ್ಕೋಬೇಕು. ಹಂಸಲೇಖ ಅವ್ರಿಗೆ ಆಕ್ಚುಲಿ ರಾಜ್ಕುಮಾರ್ಗೆ ನ್ಯಾಷನಲ್ ಅವಾರ್ಡ್ ಕೊಡ್ಸ್ಬೇಕಂತ ತುಂಬಾ ಆಸೆ ಇತ್ತು. ಹಾಗಾಗಿ ಅದನ್ನ ಒಂದು ಅಚೀವ್ ಮಾಡಿದ್ರು. ಹುಟ್ಟಿದ ಇದು ನಾದಮಯ ಈ ಲೋಕವೆಲ್ಲದಲ್ಲಿ, ನಾದಮಯ ಅವ್ರದಲ್ಲ ಜೀವನ ಚೈತ್ರ ಜೀವನ ಅದ್ರಲ್ಲಿ ಬಂದಿತ್ತಲ್ಲ. ಅದೇ ತರ ಅವ್ರಿಗೆ ಇನ್ನೊಂದು ನ್ಯಾಷನಲ್ ಅವಾರ್ಡ್ ಕೊಡ್ಸ್ಲೇಬೇಕಂತ ಫುಲ್ಲು ಒದ್ದಾಡ್ತಿದ್ರಂತ ಅವ್ರು. ಮೇಘಮಾಳೆಯಲ್ಲಿ ಒಂದ್ ಸಾಂಗ್ ಇದೆ, ಮೇಘಮಾಲೆ, ಅದು ತುಂಬಾ ಕಂಪೋಸಿಷನ್. ಅದನ್ನು ಪ್ರೀತಿಗಾಗಿ ದಾರಿ ತೋರು ದೀಪಮಾಲೆ, ಅಂದ್ರೆ ತುಂಬಾ ಸಲ ಕಷ್ಟಪಟ್ರು ಅವರು. ಬಟ್ ಸೆಕೆಂಡ್ ಅವಾರ್ಡ್ ಬರ್ಲಿಲ್ಲ. ಅದೊಂದು ಅವ್ರಿಗೆ ನೋವಿದೆ ಅಂತ ನನಗೆ ಲಾಸ್ಟ್ ಟೈಮ್ ಯಾವಾಗ್ಲೂ ಅವ್ರು ಮೀಟ್ ಮಾಡಿದಾಗ ಹೇಳ್ತಾ ಇದ್ರು ಅದನ್ನ. ಸೂಪರ್. ಐ ಥಿಂಕ್ ಹಂಸಲೇಖ ಅದಾದ್ಮೇಲೆ ಹಿ ಹಸ್ ರೋಟ್ ನಾನ್ ಸ್ಟಾರ್ಸ್ಗೂ ತುಂಬಾ ನಾನ್ ಸ್ಟಾರ್ಸ್ಗೆ ತುಂಬಾ ಬರ್ದಿದ್ದಾರೆ. ಫಾರ್ ಎಕ್ಸಾಂಪಲ್ ರಘುವೀರ್ ಇರ್ಬೋದು, ನಮ್ಮ BC ಪಾಟೀಲ್ ಇರ್ಬೋದು, ಅಥವಾ ಅಂದ್ರೆ ನಮ್ಗೆ ಸುಮ್ನೆ ನೋಡಿದ್ರೆ ಮಹೇಂದರ್
ಹಂಸಲೇಖ ಕಾಂಬಿನೇಷನ್ ಒಂದು ಸೂಪರ್ ಸಾಂಗ್ ಸರ್. ಐ ಥಿಂಕ್ ನವಿಲೇನೋ ಗಟ್ಟಿಮೇಳ, ಹೌದು. ನವಿಲೇನೋ ಅಂತೂ ನನ್ನ ಮೋಸ್ಟ್ Philosophy. ಚಿನ್ನ ಚಿನ್ನ ಅದೇನೋ ಬರುತ್ತೆ. ಆಕ್ಚುಲಿ ಒಂದು ಎಕನಾಮಿಸ್ಟ್ ಲೈನ್ ಅದು. ಅಂದ್ರೆ ಅನ್ನ ಚಿನ್ನ ಆಗೋಯ್ತು, ಇದು ಊರ್ ಬಿಟ್ಟೋಟೋಯ್ತು ಅಂತ ಹೇಳ್ತಾರಲ್ಲ. ಅನ್ನ ಚಿನ್ನ ಊರ್ ಬಿಟ್ಟೋಯ್ತು ಅಂದ್ರೆ ನಮ್ದು ಬೆಲೆ ಹಂಗೆ ಏರ್ತಾ ಇದೆ. ವಾಟ್ ಇಸ್ ದ ಪಾಯಿಂಟ್ ಆಫ್ ದಿಸ್ ಅಂತ. ಅಂಡ್ ಅದ್ರಲ್ಲಿ ಇನ್ನೊಂದು ಚೆನ್ನಾಗಿದೆ. ಅದ್ರಲ್ಲಿ ಅಜ್ಜಿ ಅಟ್ಟ ಇಟ್ಟಳು, ಮಗಳು ಅಮ್ಮ ನೇಣಿ ಇಟ್ಟಳು, ಮೊಮ್ಮಗಳು ಪೆಟ್ಟಿ ಇಟ್ಟಳು. ಪೆಟ್ಟಿ ಒಳಗೆ ಅಂದ್ರೆ ಸೀಕ್ರೆಟ್ ಬಂತು ಅಂತ ನಾನು ಇವತ್ತಿಗೂ ನೋಡು. ಫಸ್ಟ್ ಫೋನ್ ಬಂತು ನಮ್ದು, ಈಗ ಲಾಕ್ ಬಂದಿದೆ. ಅಂದ್ರೆ ಫೋನ್ ಫಸ್ಟ್ ಬಂದಾಗ ಲಾಕ್ ಆಕ್ಸೆಸ್ ಮಾಡ್ಬೇಕಾಗಿತ್ತು. ಇವತ್ತು ಹೆಂಗಿದೆ ಅಂದ್ರೆ ಲಾಕ್ ಇಲ್ಲದೆ ಫೋನೇ ಇಲ್ಲ. ಅಂದ್ರೆ ನನ್ನ ಫೋನ್ ನನ್ನ ಹೆಂಡತಿಗೆ ಗೊತ್ತಿರಲ್ಲ. ಅದೊಂದು ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಯ್ತು, ಗೊತ್ತಿರತ್ತೆ ನಿಮ್ಗೆ. ಎಲ್ಲೋ ಒಂದ್ ಕಡೆ ಅದೊಂದು ಯಾರೋ ಒಬ್ರು ವಿಡಿಯೋನು ಮಾಡಿದ್ರು. ಅಂದ್ರೆ ಒಂದು ಯಾರೋ ಒಬ್ರು ಆಕ್ಸಿಡೆಂಟ್ ಆಗಿ ಬಿದ್ದೋಗಿದ್ದಾರೆ, ಅವ್ರ ಫೋನ್ ಲಾಕ್ ಆಗಿದೆ, ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿಲ್ಲ. ಸೊ ಹಂಗಾಗಿ ನೀವು ದಯವಿಟ್ಟು ಲಾಕ್ ಮಾಡಬೇಡಿ. ಲಾಕ್ ಮಾಡೋದಾದ್ರೂ ಅಟ್ಲೀಸ್ಟ್ ನಿಮ್ಮ ಗಂಡ ಹೆಂಡತಿ ಅಂದ್ರೆ ಹೆಂಡತಿಗಾದ್ರೂ ಅಥವಾ ಗಂಡನಿಗಾದ್ರೂ ಅಂದ್ರೆ ಕ್ಲೋಸ್ ಹತ್ರದಲ್ಲಿ ಇರೋರಿಗಾದ್ರೂ ನಿಮ್ಮ ಸೀಕ್ರೆಟ್ ಅನ್ನ ಬಿಟ್ಕೊಡಿ ಅಂತ. ಅಂದ್ರೆ ಹಂಗೆ ಸೀಕ್ರೆಟ್ ಹಂಗಿದೆ ಅನ್ನೋದನ್ನ ಹಂಸಲೇಖ ಅವಾಗಲೇ ಬಂದಿದೆ. ಅಲ್ಲ, ಗಟ್ಟಿಮೇಳನೂ ಇರ್ಬೋದು. ಮಹೇಂದ್ರ ಅವ್ರದ್ದು ಸ್ನೇಹಲೋಕ, ಎಂಟೈರ್ ಆಲ್ಬಮ್ ಸ್ನೇಹಲೋಕ. ಐ ಥಿಂಕ್ ಒನ್ ಆಫ್ ದ ಫ್ಯೂ ಸಾಂಗ್ಸ್ ಸೋನು ನಿಗಮ್ ಅಲ್ಲೇ ಬರ್ಸಿದ್ದು, ಟೈಟಾನಿಕ್ ಹೀರೋಯಿನ್. ಅಂಡ್ ಅವರ ಮತ್ತು ನಾರಾಯಣ್ ಕಾಂಬಿನೇಷನ್ ಅಂದ್ರೆ ಹಂಸಲೇಖ ಮತ್ತು ಚೈತ್ರದ ಪ್ರೇಮ ಎರಡೇನಾ? ಇಲ್ಲ ಸಾರಿ, ಇದು ಐ ಥಿಂಕ್ ದಿಸ್ ಒನ್. ಇದು ಕೂಡ ಬಾಲಗಾಲಿಟ್ಟು ಒಳಗೆ ಬಾ ಕೂಡ ಅವರೇ, ಹಂಸಲೇಖನೆ. ಹಾಡೆಂದರೆ ಎಂತ. ಅದ್ರಲ್ಲಿ 2 ವರ್ಷನ್ಸ್ ಸರ್. ಒಂದು ಯೇಸುದಾಸ್ ಅವರು ಸೀರಿಯಸ್ ಆಗಿ ಕ್ಲಾಸಿಕಲ್ ಎಲ್ಲ ಹಾಡಿದ್ದಾರೆ, ಶಾಸ್ತ್ರಿ ಹಾಡಿರ್ಬೇಕು. ಇಲ್ಲ, ಇನ್ನೊಂದು ಹೇಮಂತ್ ಹಾಡಿರೋದು. ಅದು ಫನ್ನಿ ಆಗಿ ಹೆದರ್ಕೊಂಡು ಹಾಡೆಂದರೆ ಒಬ್ಬ ಗಡ ನಗುವ. ಇಮ್ಯಾಜಿನ್ ದ ಕ್ವಾಲಿಟಿ ಆಫ್ ಹಂಸಲೇಖ. ಸಾಂಗ್ ಸೇಮ್ ಇದ್ರು ಕೂಡ ದ ಲಿರಿಕ್ಸ್ ಆಫ್ ಡೈವರ್ಸಿಫೈಡ್ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಒಂದ್ ಕಡೆ ಸೀರಿಯಸ್ ಆಗಿ ಹಾಡಂದ್ರೆ ಮಗು ತರ, ಅದು ಜುಳು ನೀರ್ ತರ. ಇದು ಅದರಲ್ಲಿ ಒಳಗಡೆ ದೇವಿ, ಇದು ಸರಸ್ವತಿ ಎಲ್ಲಾ ಬರ್ತಾರೆ ಆ ಹಾಡಲ್ಲಿ. ಇನ್ನೊಂದ್ರಲ್ಲಿ ಬರೀ ಆಡ್ಕೊಳ್ಳೋ ತರ, ನನಗೆ ವಾಯ್ಸ್ ನಡುಗ್ತಾ ಇದೆ ಆಡ್ಕೊಳ್ಳೋ ತರ, ಆಯ್ತಾ. ಸೊ ಇಟ್ ಇಸ್ ಅ ವೆರಿ ನೈಸ್. ಹಂಗಾಗಿ ಅವರಿಬ್ರು ಕಾಂಬಿನೇಷನ್. ಹಂಗೆ ನಮ್ಗೆ ಸುಮಾರು ಕಾಂಬಿನೇಷನ್ಗಳು ಹಂಸಲೇಖ ಅಂದ್ರೆ ನೀವ್ ಹೇಳ್ದಂಗೆ ನಾನ್ ರವಿಚಂದ್ರನ್ ಸಿನಿಮಾಗಳು, ಶಿವರಾಜ್ ಕುಮಾರ್, ಸ್ಟಾರ್ಸ್ ಆಲ್ಸೋ. ಅವ್ರದ್ದು ಮಣ್ಣಿನ ದೋಣಿ ಅಂತ ಒಂದು ಮಣ್ಣಿನ ದೋಣಿ, ಹಂಸಲೇಖ ಮತ್ತೆ ಅಂಬರೀಶ್ ಇರ್ಬೋದು. ಸ್ಟಾರ್ಸ್ ಇರೋರು ನಾನ್ ಸ್ಟಾರ್ ಅಂದ್ರೆ ಈಗ ನೀವು ಕುಮಾರ್ ಬಂಗಾರಪ್ಪ ಅವ್ರದ್ದು ನವತಾರೆ. ಅದರಲ್ಲಿ ಓ ಮಜ್ನು ಇಸ್ ಅಗೇನ್ ಐಕಾನಿಕ್ ಸಾಂಗ್ ಆಫ್ ಆಲ್ ದೇವದಾಸ್. ಸ್ವೀಟ್ ತಾಯಿ ಸಿನಿಮಾಗಳು ಬಂದು ಗೊತ್ತಾ, ತಾಯಿ ಇಲ್ಲದ ತವರು, ಅದೆಲ್ಲ ಹಂಸಲೇಖ ಸರ್. ಕರ್ಪೂರದ ಗೊಂಬೆ ಅದಕ್ಕಿಂತ ಮಹೇಂದರ್ಗೆ ಬರ್ತೀವಿ ನಾವು. ಅದರಲ್ಲಿ ಎಲ್ಲ ಹಾಡುಗಳು ನಿನಗೆ ಅದು ಅಕ್ಕ ತಂಗಿ ಕರ್ಪೂರದ ಗೊಂಬೆಯಲ್ಲಿ ಆಮೇಲೆ ಇದಿದೆಯಲ್ಲ ಅದ್ರಲ್ಲಿ ಇನ್ನೂ ಒಂದು ತುಂಬಾ ತಬ್ಬಲಿಗೆ ಈ ತಬ್ಬಲಿಯ ನಗು ಇದೆ ಅಂದ್ರೆ ದಟ್ ಇಸ್ ಲೈಕ್ ಅವಳೇ ತಬ್ಲಿ ಫಸ್ಟ್. ಇನ್ನೊಂದ್ ತಬ್ಲಿಗೆ ಸಮಾಧಾನ ಮಾಡ್ತಾ ಇರೋದು ಹಿಂಗಿದೆ ಅಂತ. ಆಮೇಲೆ ಸಂಪಿಗೆನಲ್ಲಿ ಅಂತ ಹೇಳ್ತಾರೆ, ನಿನ್ಗೆ ಮಗು ಆಗತ್ತಲ್ಲ, ಆ ಮಗು ಅದಕ್ಕೆ ನಾನೇ ಪಾಠ ಹೇಳ್ತೀನಿ. ಸಚ್ ಅ ಸಿಸ್ಟರ್ಹುಡ್ ಸಾಂಗ್ಸ್. ಐ ಥಿಂಕ್ ಈ ವೆರೈಟಿ ಆಫ್ ಸಾಂಗ್ ನಮ್ಗೆ ಇನ್ನೆಲ್ಲೂ ಸಿಕ್ಕಿಲ್ಲ. ಕರೆಕ್ಟ್. ನನಗೆ ನೆನಪಿರಲಿಯಲ್ಲಿ ಎಸ್ಪೆಷಲಿ ಟೈಟಲ್ ಸಾಂಗ್ ಆಫ್ ನೆನಪಿರಲಿ. ಹೌದು. ಕ್ಷಣಿಕ ಸುಖಕ್ಕೆ ಸೋಲದಿದ್ದರೆ ಮೋಹಕ್ಕೆ ಅವಮಾನ. ಅಂದ್ರೆ ಕ್ಷಣಿಕ ಸುಖಕ್ಕೆ ಸೋಲಿಲ್ಲ ಅಂದ್ರೆ ಆಮೇಲೆ ಇನ್ನೊಂದು ದ್ರೌಪದಿ ಅದರಲ್ಲೇ ಅದೇ ಪ್ರಾಯದ ಮೇಲೆ ಜೀವನ ಹೊರಟು ಜೀವನ ವಾಸಂತಿ ಕಹಿಯನ್ನೆಲ್ಲ ಸವಿಯುವುದನ್ನು ಕಲಿಸುವುದೇ ಪ್ರೀತಿ. ಆಮೇಲೆ ಕೋರೆಗಳನ್ನು ಮೋರೆಗಳನ್ನು ಮನ್ನಿಸಿ ಮುದ್ದಿಸಿ ಎಲ್ಲಾ ಸುಂದರವೆಂದು ನೋಡೋ ಒಳಗಣ್ಣೆ ಪ್ರೀತಿ ಅಂತ. ಕೋರೆ ಆಗಿರ್ಲಿ, ಡಬ್ಬ ಆಗಿರ್ಲಿ, ಅಗ್ಲಿ ಆಗಿರ್ಲಿ, ಹೆಂಗಾರು ಇರ್ಲಿ, ಅವ್ರನ್ನ ಮನ್ನಿಸಿ ಮುದ್ದಿಸ್ಬೇಕು. ಈ ಟೈಮಲ್ಲಿ ನಂಗೆ ಇನ್ನೊಂದು ನೆನಪಾಗೋದು ಓ ಮಜ್ನು ನಿನಗೆ ಓ ಮಜ್ನು ನಿನಗೆ ಶರಣು ಅಂತ ಒಂದು ಹಾಡಿದೆ. ವಿರಹ ಸುರೆಯ ತರಹ ಕಹಿಯಾದರೂ ಸಿಹಿ ಆಗಿದೆ, ನೋವಾದರೂ ಹಿತವಾದ ನೋವಿದು ಓ ಮಜ್ನು. ಅಂದ್ರೆ ಅದ್ ನೀವ್ ಹೇಳಿದ್ರ ನಾನ್ ಸ್ಟಾರ್ ಅಂದ್ವಲ್ಲ, ಅದಕ್ಕೂ ನಮ್ಗೆ ಕುಮಾರ್ ಬಂಗಾರಪ್ಪ ಹಾಡುಗಳಿಗೆ. ಇವನ್ ಕೌರವ ಆಲ್ಸೋ ಸರ್. ಕೌರವ ಫ್ಯಾಂಟಾಸ್ಟಿಕ್ ಆಲ್ಬಮ್. ಅದು ಜೋಗುಳದಲ್ಲೂ ಹಿಸ್ ರಿಟರ್ನ್. ಆಕಾಶಕ್ಕೆ ಒಬ್ಬ ಸೂರ್ಯ ಕಣೋ ಜೋಗುಳ. ಅಂಡ್ ರಮೇಶ್ದು ಇದಿದೆಯಲ್ಲ, ಯಾರೋ ಭೂಮಿಗೆ ಸುತ್ತಮುತ್ತ ಸಂಭ್ರಮ. ಹ್ಯಾವ್ ಟು ಸ್ಪೀಕ್ ಅಬೌಟ್ ತುತ್ತಮುತ್ತ. ಅಲ್ಲಿ ಕೊಟ್ಟಿರೋ ವೇರಿಯೇಷನ್ಸ್ ನೋಡಿ, ಒಂದು ತಾರೆ ಒಂದಿರಬಹುದು, ಬಟ್ ತುತ್ತಮುತ್ತ ಟೈಟಲ್ ಸಾಂಗ್ ಇಟ್ ಸೆಲ್ಫ್ ಇಸ್
ತನ್ನ ದೇಹ ಆಳ್ ಹೇಳ್ತಾರಲ್ಲ, ಒಬ್ರು ಮಡದಿ ತರ ಬೆತ್ತಲೆ, ಇಬ್ರು ನೋಡಿರೋ ಇಬ್ಬರು ಗಂಡಿನ ಕತ್ತಲೆಯ ಅಂತ. ಆಮೇಲೆ ಪಶ್ಚಿಮದ ಪೂರ್ವದಲ್ಲಿ ಸೂರ್ಯ ತಾಯಿಯ ಮಡಿಲಂತೆ, ಪಡುವಣದ ಸೂರ್ಯ ಮಡದಿಯ ಮಡಿಲಂತೆ ಅಂತ ಬರ್ತದೆ. ಅಂದ್ರೆ ನಾನು ಬೆಳಗ್ಗೆ ಆದಾಗ ತಾಯಿನ ನೋಡ್ತೀನಿ, ರಾತ್ರಿ ಹೆಂಡತಿ ಮಡಿಲಲ್ಲಿ ಇರ್ತೀನಿ. ಸೊ ನಮ್ಮಿಬ್ರಿಗೂ ಬೇಕು. ಮೈ ಗಾಡ್. ಸೊ ಐ ಥಿಂಕ್ ದಿಸ್ ಇಸ್ ಅಲ್ಟಿಮೇಟ್ ವಾಟ್ ಅವ್ರು ಬರೀ ತುತ್ತಮುತ್ತ ಇಷ್ಟ ಏನ್ಬೋದು, ಇಡೀ ಫಿಲಮಿನ ಸಾರಾಂಶ ಅದ್ರಲ್ಲಿ. ಹಂಗಾಗಿ ನಂಗೆ ಯಾವಾಗ್ಲೂ ಹಂಸಲೇಖ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖನ ಸಾಹಿತಿ ಹಂಸಲೇಖನ ಅಂತ ಕೇಳಿದ್ರೆ ನನಗೆ ಒಂದ್ ಕೈ ಜಾಸ್ತಿ ಸಾಹಿತಿ ಅಂತ. ನಾನು ಯಾವತ್ತೂ ರಾಜ್ಕುಮಾರ್ ವಿಷಯದಲ್ಲ ಅಷ್ಟೇ, ನಟನೆನ ಸಿಂಗಿಂಗ್ ಅಂದ್ರೆ ಸಿಂಗಿಂಗ್ ಹೋಗ್ತೀವಲ್ಲ. ಐ ಥಿಂಕ್ ವಿಷ್ಣುವರ್ಧನ್ ಅಂಡ್ ಇವರಲ್ಲೂ ಎಷ್ಟೋ ಸಾಂಗ್ಸ್ ಗಳು ಬಂದಿದೆ ಅವ್ರದೆಲ್ಲ. ಎಸ್ಪೆಷಲಿ ಪೋಸ್ಟ್ ಅವ್ರದ್ದು ಇದೆಲ್ಲ ಬಂದಿದೆ, ಕುಚಿಕು ಅಥವಾ ಕೋಮಲೆ ಅದೆಲ್ಲ ಚಂದ್ರನನ್ನು ದಿಟ್ಟಿಸಿ ನಿನ್ನನೆ ನೋಡುವಂತ, ಅದೇ ಕತ್ತಲೆಲ್ಲ ಬೆತ್ತಲೆಯಾಗಿ ನಿನ್ನನೆ ನೋಡ್ತಾ ಇರ್ತಾರೆ, ಚಂದ್ರನ ಶೈನಿಂಗ್ ಇದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಸಾಕು ನಿಂದು ಇಲ್ಲೇ ಬರೋದು. ನಾನು ಅವಾಗ್ಲೇ ಹೇಳ್ದಲ್ಲ, ಬೇಂದ್ರೆಯ ಹೊಗಳಂತ ಕಾವ್ಯ ಅಂತ ಇದು ಕೋಮಲೆನಲ್ಲಿ ಬೇಂದ್ರೆ ತರಾನೇ ಹೊಗಳ್ತಾ ಇದೆಯಾ ನೀನನ್ನ ಅಂತ. ಇದ್ರಲ್ಲಿ ಕಾವ್ಯದಿಂದ ಕಾವ್ಯ ಬರುತ್ತೆ. ಓಕೆ, ಸೊ ಇಲ್ಲಿದೆ ಕುಚಿಕುನಲ್ಲಿ ನಮ್ಮ ಫ್ರೆಂಡ್ಶಿಪ್ ಗೆಲ್ಲ ಒಂದು ಆಂಥಮ್ ಕೊಟ್ಟಂತ ಕುಚಿಕು. ಕನ್ನಡದಲ್ಲಿ ಕೆಲವು ಆಂಥಮ್ಗಳಿದಾವ ಗೊತ್ತಾ, ಅಂದ್ರೆ ಈಗ ಆಟೋ ಆಂಥಮ್ಮು ಹೆಂಗೆ, ಬಟ್ ಇದು ಫ್ರೆಂಡ್ಶಿಪ್ ಆಂಥಮ್ ಕುಚಿಕು ಇಸ್ ಅನ್ ಅಲ್ಟಿಮೇಟ್. ಕನ್ನಡ ಆಂಥಮ್ ಅದೇ ಮಾಮೂಲಿ ಹಂಸಲೇಖ ಹುಟ್ಟಿದ್ದಾರೆ ಕನ್ನಡ. ಆಂಥಮ್ಗಳ ಒಂದು, ಅಥವಾ ಈಗ ನಾವು ತಾಯಿನ ತಗೊಂಡ್ರೆ ತಾಯಿ ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು. ಅದ್ರ ತಾಯಿದು ನನಗೆ ಹಂಸಲೇಖ ಅದು ಇನ್ನೊಂದು ಇಷ್ಟ ಆಗಿದ್ದು ಬೇವು ಬೆಲ್ಲ ಜನುಮಾಣಿ ಇನ್ನೊಂದು ಸಾಂಗ್ ಇದೆ, ದೇವರಿಗೊಂದು ಭೂಮಿಗೆ ಕರಿಬೇಕು ನನಗೂ ದೇವರು ಓದು ಭಾಷೆಯಲ್ಲಿ ಕಲಿತು ತಾಯಿಗೆ ಕೊಡಬೇಕು ಅಂತ ಬರೀತಾರೆ. ಅಂದ್ರೆ ತುಂಬಾ ಅದ್ಭುತವಾಗಿದೆ. ಅಫ್ಕೋರ್ಸ್ ಐ ಲೈಕ್ ಜನುಮ ನೀಡುತ್ತಾಳೆ ಇಸ್ ಅನ್ ಅಮೇಸಿಂಗ್ ಸಾಂಗ್, ನೋ ಡೌಟ್. ಬಟ್ ಐ ಥಿಂಕ್ ಈ ಸಾಂಗ್ ಇನ್ನೂ ಜಾಸ್ತಿ ರೆಕಗ್ನಿಷನ್ ಸಿಗ್ತಾರೆ. ಯಾಕಂದ್ರೆ ಆ ಲೈನ್ ಏನಿದೆ, ದೇವರಿಗೊಂದು ಕಾಗದ ಬರ್ದ್ಬಿಟ್ಟು ಅವ್ನು ಓದೋ ಭಾಷೆಲ್ಲೇ ಬರೀತೀನಿ ಅಂದ್ರೆ ಯಾವ ಭಾಷೆಯಲ್ಲಿ ಓದ್ತಾನೋ ಆ ಭಾಷೆಲೆ ಬರೆದು ನಮ್ಮ ತಾಯಿಗೆ ಕೊಡ್ಬೇಕು ಅಂತ. ಅದು ಆಕ್ಚುಲಿ ಅವ್ರ ತಾಯಿ ಸತ್ತಾಗ ಸಿನಿಮಾದಲ್ಲಿ ಬರುತ್ತೆ. ನನಗೆ ನಮ್ಮ ಗುರುಗಳು ಒಬ್ಬರಿದ್ದಾರೆ, ಅದ ಹೀರೋ ಸಿನಿಮಾದಲ್ಲಿ ಹೀರೋ ಜಗ್ಗೇಶ್ ಅವರ ನಮ್ಮ ಮೆಂಟರ್ ಒಬ್ರಿದ್ದಾರೆ ಉಮೇಶ್ ಅಂತ. ಅವ್ರು ಯಾವಾಗ್ಲೂ ಹೇಳ್ತಾರೆ, ಅಂದ್ರೆ ಹಂಸಲೇಖ ಅವ್ರಿಗೆ ತಾಯಿನ ಕಳ್ಕೊಂಡಿರೋ ನೋವುನ ಇನ್ನೂ ಅವ್ರು ಮರೆಯಕ್ ಆಗಿಲ್ಲ ಅಂತ. ಅಂದ್ರೆ ಚೈತ್ರದ ಪ್ರೇಮಾಂಜಲಿಯಲ್ಲಿ ಒಂದು ಸಾಂಗ್ ಬರುತ್ತೆ, ಒಂಟಿ ನಾನು ಗಿಡಗಳೇ ಅಂತ. ಅದ್ರಲ್ಲಿ ಮಧ್ಯದಲ್ಲಿ ಸುಮ್ನೆ ಒಂದ್ ಪೀಸ್ ಆಡ್ ಮಾಡಿದ್ದಾರೆ. ಅದ ಹಾಡಿಗೆ ರಿಲೇಟೇ ಅಲ್ಲ, ಎಲ್ಲಿಂದನ ಎತ್ತಿ ಇಟ್ಟಂಗಿದೆ. ಬಟ್ ನೀವು ಕ್ಲಿಪ್ ಏನಾದ್ರು ಕೇಳಿಸ್ಕೊಂಡ್ರೆ ನೀವು ಒಂದು ಮಿಸ್ ಆಗಿರೋ ತಾಯಿನ ಅಂದ್ರೆ ಅದು ಅವರದಿರಬಹುದು. ಬಟ್ ಆ ಸಿನಿಮಾದಲ್ಲಿ ನಿಮ್ಗೆ ನೋಡಿದ್ರೆ ಅವನು ಅಮ್ಮನನ್ನು ಕಳ್ಕೊಂಡಿದ್ದಾನೆ, ಅಪ್ಪ ಬೇರೆ ಮದುವೆ ಮಾಡ್ಕೊಂಡು, ಹಾಗಾಗಿ ಅವನ ಲಿಟ್ರಲಿ ಅನಾಥ. ಅವಾಗ ಅವಳಿಗೆ ಪ್ರೀತಿ ಸಿಗೋದು ಅಂಡ್ ಅವಳು ಅಂದ್ರೆ ಕೊನೆಯಲ್ಲಿ ಎಲ್ಲ ಮೋಸ ಮಾಡಿ ಅಂದ್ರೆ ಅವ್ರನ್ನ ಬೇರೆ ಮಾಡ್ತಾರೆ. ಬಟ್ ಅವಾಗ ನಿಮ್ಗೆ ಹೇಳ್ದಂಗೆ ಆ ಅನಾಥ ಅನ್ನೋದು ಅಂದ್ರೆ ಹೀರೋದಲ್ಲೂ ಅದಿದೆ. ಅದನ್ನ ಅವರು ಅಂದ್ರೆ ಹಂಸಲೇಖ ಅವರ ಸರ್ವರ್ ಸೋಮಣ್ಣದಲ್ಲೂ ಇದೆ ಇದು. ಅಂದ್ರೆ ಅವ್ರ ತಾಯಿ ಸತ್ತಾಗ ಒಂದು ಮ್ಯೂಸಿಕ್ ಬಿಟ್ ಬರುತ್ತೆ, ಅದು ಎಷ್ಟು ಆಂಟಿಂಗ್ ಅಂದ್ರೆ, ನೀವು ಹಾಲಿವುಡ್ ಅಲ್ಲಿ ಥಾರ್ ಸಿನಿಮಾ ಬಂದಿರೋದು 2007-8, ಅದ್ರಲ್ಲಿ ಅವನು ಲೋಕಿ ಇದಾನಲ್ಲ, ಅವ್ರ ತಾಯಿ ಸತ್ತಾಗ ಒಂದ್ ಬೀಟ್ ಬರುತ್ತೆ. ಆ ಬಿಟ್ಟು ಈ ಬಿಟ್ಟು ಎರಡು ಸೇಮ್ ಇದೆ. ಸರ್ವರ್ ಸೋಮಣ್ಣ ಕನ್ನಡ ಸಿನಿಮಾ, ತಾರ್ ಬರೋ ಲೋಕಿ ಇತ್ತೀಚೆಗೆ ಬಂದ ಇದರಲ್ಲಿ ಏನ್ ಬಿಟ್ಟಿದ್ಯೋ ಆ ಬಿಟ್ಟು ಆಲ್ಮೋಸ್ಟ್ ಸಿಮಿಲರ್ ಇದೆ. ಎಲ್ಲಿ ಹಾಲಿವುಡ್ ಎಲ್ಲಿ ಇದು. ಹಿ ಹ್ಯಾಸ್ ರಿಟನ್ ಅಮೇಸಿಂಗ್ ಸಾಂಗ್ಸ್ ಫಾರ್ ತಾಯಿ ಹಂಸಲೇಖ, ನೋ ಡೌಟ್ ಅಬೌಟ್ ಇಟ್. ಆಮೇಲೆ ನಂದು ಈ ಹಂಸಲೇಖ ಅವರದ್ದು ಇದು ಕಾಂಬಿನೇಷನ್ ಅಲ್ಲಿ ಬಂದಂತ ತಾಯಿ ಬಗ್ಗೆ ಆಗಿರ್ಬೋದು, ಅಂತ ಅವ್ರಿಗೆ ಸಿಕ್ಕಂತ ವೆರೈಟಿಗಳು ಪ್ರಾಬಬ್ಲಿ ಯಾರಿಗೂ ಸಿಕ್ಕಿಲ್ಲ ಅನ್ಸುತ್ತೆ ನನ್ಗೆ. ಅಂಡ್ ಇನ್ನೊಂದು ಹಂಸಲೇಖದ್ದು ಅಂದ್ರೆ ಇನ್ನೊಂದು ಸುಮ್ನೆ ನೋಡಿದ್ರೆ ಈಗ ನಿಮ್ಗೆ ಹಂಸಲೇಖದೊಂದು ಇವ್ರದೊಂದು ಶಿವಮಣಿದೊಂದು ಸಿನಿಮಾ ಇದೆ, ಯಾವ್ದದು ಎಮರ್ಜೆನ್ಸಿ ಅಲ್ಲ ಆ ತರದ್ದು, ಗೋಲಿಬಾರ್ ಸಿನಿಮಾದಲ್ಲಿ ಒಂದು ಇದಿದೆ. ಗೋಲಿಬಾರ್ ಅಲ್ಲಿ ಒಂದು ಇಡೀ ಸಿನಿಮಾ ಆಕ್ಷನ್ ಪ್ಯಾಕ್ಡ್ ಮೂವಿ, ಅದರಲ್ಲಿ ಸಾಂಗಿಗೆ ಏನೋ ಅವಕಾಶ ಇಲ್ಲ.
ಆದ್ರೆ ಹಂಸಲೇಖರ ಗ್ರೇಟ್ನೆಸ್ ಯಾವಾಗ ಹೇಗಿರುತ್ತೆ ಅಂದ್ರೆ ಅವ್ರು ಅದ್ರಲ್ಲಿ ಒಂದು ಸಾಂಗ್ ಇಟ್ಕೊಂಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸಾಂಗ್, ಉರ್ಮಿಳಾ ಇದೆ ಅದರಲ್ಲಿ, ಬಟ್ ಅದು ಬಿಟ್ಟು ಒಂದು ಸಾಂಗ್ ಇದೆ. ಆ ಸಾಂಗ್ ಯಾವ್ದು ಅಂದ್ರೆ ಅದರಲ್ಲಿ ಇವರು ಹೇಮಾ ಪಂಚಮಿಕ ಒಂದು ಆಕ್ಟ್ ಮಾಡಿದಾರೆ ಅದರಲ್ಲಿ. ಅವಳು ಚಿಕ್ಕ ಹುಡುಗಿ ಅದರಲ್ಲಿ, ಅವಳೇನ್ ಮಾಡ್ಬಿಟ್ಟಿರ್ತಾಳೆ, ಅವಳು ಯಾವ್ದೋ ಒಂದು ಇದನ್ನ ನೋಡ್ಬಿಟ್ಟಿರ್ತಾಳೆ. ಸೊ ಇವರು ದೇವರಾಜ್ ಪ್ರತಿ ಸಲನು ಹೋದಾಗಲೂ ಅವಳು ತಪ್ಸ್ಕೊಂಡು ಓಡಾಡ್ತಿರ್ತಾಳೆ. ಅವಳು ಹೋದಾಗಲ್ಲ ಒಂದು ಬಿಟ್ ಇಟ್ಟಿದ್ದಾರೆ ಹಂಸಲೇಖ ಬರ್ದಿರೋದು. ಯಾವ್ದು ಅಂತಂದ್ರೆ, ಗಾಂಧಿ ಬಾಪು 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 ಸತ್ಯ ಹೇಳಿದರು, ಆ ಬೀಟ್ ಬರ್ತಾನೆ ಹೇಳುವಾಗ ಭಯವೇ ಬೇಡೆಂದ. ಐ ಥಿಂಕ್ ಅದು ಮಾಸ್ಟರ್ ಆನಂದ್ ಇರ್ಬೇಕು ಇದ್ರಲ್ಲಿ. ಇಲ್ಲ, ಶಾಂತಿ ಕ್ರಾಂತಿ ಅವ್ರು ನ್ಯಾಯ ಹೇಳ್ಬೇಕಾದ್ರೆ ಇದು ಹಿಂದೆ ಬರುತ್ತೆ, ಅವಳು ನ್ಯಾಯ ಹೇಳಕ್ ಹೋಗ್ಬೇಕಾದ್ರೆ ಮೋಸ್ಟ್ ಇದರಲ್ಲೇ ಇರ್ಬೇಕಂದ್ರೆ ಅದ್ರಲ್ಲಿ ವಿಷಯ ಏನಾಗತ್ತೆ ಅಂತಂದ್ರೆ ಮುಖಕ್ಕೆ ಆಸಿಡ್ ಹಾಕ್ಬಿಡ್ತಾರೆ. ಯಾರಂದ್ರೆ ಅರುಂಧತಿ ನಾಗ್ ಮುಖಕ್ಕೆ ಆಸಿಡ್ ಹಾಕ್ಬಿಟ್ಟಿರ್ತಾರೆ. ಅದನ್ನ ನೋಡಿರ್ತಾಳೆ ಅವಳು, ಬಟ್ ಅವಳು ತಪ್ಸ್ಕೊಂಡು ಓಡಾಡ್ತಿರ್ತಾಳೆ. ಹೋದಾಗಲ್ಲ ಆ ಬಿಜಿಎಂ ಇದೆಯಲ್ಲ, ಇವತ್ತಿಗೂ ನಂಗೆ ಸುಮ್ನೆ ಆ ಬಿಜಿಎಂ ನೋಡಿ ರೋಮಾಂಚನ ಆಗುತ್ತೆ. ತುಂಬಾ ಬಿಜಿಎಂ ಅಂತ ಆಗೋಟೋಗ್ಬಿಡುತ್ತೆ, ಲಿರಿಕ್ಸ್ ಆಗಿರಲ್ಲ. ಬಟ್ ಅಂದ್ರೆ ಇದು ಬಿಜಿಎಂ ಅಷ್ಟೇ ಕತೆ ಅಲ್ಲ, ಅಂದ್ರೆ ಒಂದು ಸಾಹಿತ್ಯ. ಅಂದ್ರೆ ಬಾಪು ಸತ್ಯ ಹೇಳೆಂದ, ಬಟ್ ನೀನ್ ಸತ್ಯ ಹೇಳ್ತಿಲ್ಲ ಅಂತ ಅವಳಿಗೆ ಚಿಕ್ಕವಳಿಗೆ ಹೇಳೋದನ್ನ, ಅಂದ್ರೆ ಅದನ್ನ ಡೈಲಾಗ್ ಅಲ್ಲಿ ಹೇಳ್ಸಿಲ್ಲ ಅವರು, ಬರೀ ಬಿಟ್ಟಲ್ಲಿ ಬರ್ದಿದ್ದಾರೆ. ಶ್ರೀರಾಮಚಂದ್ರದಲ್ಲೂ ಮಧ್ಯದಲ್ಲಿ ಬರುತ್ತೆ. ಬಿಟ್ಟು ಅವ್ರ ಮುಂದೆ ಮಾತಾಡ್ಕೋತಿದ್ವಿ. ಅದು ಇನ್ಮೇಲೆ ಇನ್ನೊಂದಿದೆ ಗೊತ್ತಾ ಅವ್ರದ್ದು, ಅವರ ಬಿಟ್ಟು ಅಂತಿದೆ. ಯಾವ್ದು ಅಂತಂದ್ರೆ, ಕಾವೇರಿ ತೀರದಲ್ಲಿ ಮುಂಬಾಗಿಲು, ಚೈತ್ರದ ಪ್ರಪಂಚದಲ್ಲಿ ಅದೊಂದು ಬರ್ತಾ ಇರತ್ತೆ. ಜೋಗಾದ ರಂಗು ಚೆಲ್ಲಿಂದಾಗಿದೆ ರಘುವೀರ್ಗೆ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ರು ಅವ್ರು. ಆಕ್ಚುಲಿ ನನ್ಗನ್ಸಿದ ಪ್ರಕಾರ ಅದನ್ನ ಆ ಸಿನಿಮಾದ ಒಂದು ಸಣ್ಣ ರಿವ್ಯೂ ಇದೆ. ಆ ಸಿನಿಮಾದಲ್ಲಿ ಚೈತ್ರ ಪ್ರೇಮಂಜಲಿ ಹಾಡು ಇದಾಯ್ತಂತೆ, ಕಂಪೋಸ್ ಎಲ್ಲ ಆಯ್ತಂತೆ. ಆದ್ರೆ ಇವ್ರಿಗೆ ಇಷ್ಟ ಆಗಿಲ್ಲಂತೆ, ಎಸ್ ನಾರಾಯಣಿಗೆ ಇಷ್ಟನೇ ಆಗಿಲ್ವಂತೆ. ಏನೋ ಸರಿ ಹೋಗ್ತಿಲ್ಲ ಅಂತ. ಬಟ್ ಅವ್ರಿಗೆ ಹೆಂಗ್ ಹೇಳೋದು ಹಂಸಲೇಖನ್ಗೆ, ಯಾಕಂದ್ರೆ ಅವ್ರಿಗೆ ತುಂಬಾ ಬಿಸಿ ಇದ್ರು ಅಂಡ್ ಅವ್ರು ಯೂಸ್ಡ್ ಟೂನ್ ಅನ್ನ ಕೊಟ್ಟಿದ್ದು. ಸೊ ಇವ್ರಿಗೆ ಹೆಂಗ್ ಹೇಳೋದು ಅಂತ ಗೊತ್ತಿಲ್ಲದೆ ಸುಮ್ಮನೆ ಇದ್ರಂತೆ. ಒಂದ್ ದಿವಸ ಏನಕ್ಕೆ ಬಂದ್ ಕೇಳಿದ್ರಂತೆ ಹಂಸಲೇಖನೆ, ಏನೋ ಒಂಥರ ಇದೆಯಾ, ಏನಾಗಿದೆ ನಿಂಗೆ, ಪ್ರಾಬ್ಲಮ್ ಹೇಳು ಏನು ಅಂತ. ಇಲ್ಲ, ನಂಗೇನೋ ಮಜಾ ಬರ್ತಿಲ್ಲ ಹಾಡಲ್ಲಿ ಅಂತ ಹೇಳಿದ್ರಂತೆ ಅವ್ರು. ಆಯ್ತು ನೋಡೋಣ ಅಂತ ಹಂಸರು ಹೊರಟ್ರಂತೆ. ಒಂದೇ ದಿವಸ ಟೈಮ್ ತಗೊಳ್ರಂತೆ. ಮರು ದಿವಸ ಪೂರ್ತಿ ಹಾಡು ಕೇಳಿಸಿದ್ರಂತೆ. ಇವ್ರು ಪೂರ್ತಿ ಓಕೆ ಮಾಡಿದ್ರಂತೆ. ಇವರು ಎಸ್ ನಾರಾಯಣ್ ಏನ್ ಮಾಡಿದ್ದಾರೆ ಅಂದ್ರೆ, ತಬ್ಲಾ ಬರೀ ಸಿನಿಮಾಕ್ಕೆ ತಬ್ಲಾ ಯೂಸ್ ಮಾಡಿದ್ದಾರೆ. ಆ ಇಡೀ ತಬ್ಲಾದಿಂದಾಗಿ ಆ ಹಾಡು ಬೇರೆ ಲೆವೆಲ್ಗೆ ಎಲಿವೇಟ್ ಆಗೋಗಿದೆ. ಅಫ್ಕೋರ್ಸ್ ಸರ್, ಇಡೀ ಸಾಂಗ್ ಅಲ್ಲಿ ಅವರು ತಬ್ಲಾ ರಿದಮ್ ಅದೇ ಅವ್ರು ಅದನ್ನ ಗಡಿಬಿಡಿ ಗಂಡದಲ್ಲ ಅನ್ಸುತ್ತೆ, ಜಗ್ಗೇಶ್ ತಬ್ಲಾ ಇದ್ ಮಾಡ್ತಾನೆ. ಅದಕ್ಕೆ ಅವರು ಡೈಲಾಗ್ ಕೂಡ ಬರ್ದಿದ್ದಾರೆ, ತಬ್ಲಾಗೆ ಡಬಲ್ ಸರಸ್ವತಿ ಅಂತ ಕರೀತಾರೆ, ಹಾರ್ಮೋನಿಯಂ ಸಿಂಗಲ್ ಸರಸ್ವತಿ, ಡಬಲ್ ಸರಸ್ವತಿ. ತಬಲದ ಒಂದು ಯೂಸ್ ತುಂಬಾ ಚೆನ್ನಾಗಿದೆ. ಸೊ ಇನ್ನು ಹಲವಾರು ಕವಿಗಳ ಬಗ್ಗೆ ಮಾತಾಡ್ತಾ ಇದೀವಿ, ಹಲವಾರು ಸಾಂಗ್ಸ್ ಗಳ ಬಗ್ಗೆ ಮಾತಾಡ್ತಾ ಇದೀವಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಎಕ್ಸ್ಚೇಂಜ್ ರೂಮ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹೊತ್ತಿ. ನಿಮ್ದು ಯಾವುದೇ ಕಮೆಂಟ್ಸ್, ಕಂಪ್ಲೇಂಟ್ಸ್, ಕಾಂಪ್ಲಿಮೆಂಟ್ಸ್ ಇದ್ರೂ ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ.